ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ 50 ದಿನಗಳ ಉಪವಾಸ ಮಹಾಯೋಗಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿರ್ತಾನೆ. 50 ದಿನಗಳ ಉಪವಾಸ ದಿನಗಳ 21ನೇ ದಿನಕ್ಕೆ ನಾವು ಬಂದಿದ್ದೇವೆ. ಈ ಒಂದು ದಿನದ ವೇದ ಭಾಗವನ್ನು ಅಧ್ಯಯನ ಮಾಡಲಿಕ್ಕೆ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ರಿಂದ 30 ತನಕ. ಫಿಲಿಪ್ಪಿದವರಿಗೆ 2ನೇ ಅಧ್ಯಾಯ 12ರಿಂದ 30 ವಾಕ್ಯಗಳನ್ನು ಓದುವಾಗ ಪ್ರಿಯರೇ, ಇದು 2 ಅಂಶಗಳು ಬಹಳ ಮುಖ್ಯವಾಗಿ ಕಂಡುಬರುತ್ತದೆ. 12ರಿಂದ 17 ತನಕ ದೇವರ ಚಿತ್ತದ ಕುರಿತಾಗಿ ಬರೆಯಲ್ಪಟ್ಟಿದೆ. ದೇವರ ಚಿತ್ತವನ್ನು ಹೇಗೆ ನೆರವೇರಿಸಬೇಕು, ದೇವರ ಚಿತ್ತ ಏನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಲ್ಲಿ 19ರಿಂದ 30 ವಾಕ್ಯಗಳು ಪೌಲನು ತಿಮೋಥೆಯನು ಮತ್ತು ಎಪ್ರಿತ್ಯೋಲನೆಂಬ ವ್ಯಕ್ತಿಗಳನ್ನು ಸೇವೆಗೆ ಕಳಿಸಿಕೊಟ್ಟದ್ದು. ಪ್ರಿಯರೇ, ಮೊದಲನೇ ಅಂಶಕ್ಕೆ ನಾವು ಬರುವಾಗ ದೇವರ ಚಿತ್ತ ಏನು ಎಂಬುದಾಗಿ ನೋಡುವಾಗ 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಪ್ರಿಯರೇ, ಹಾಗಾದರೆ ರಕ್ಷಣೆ ಎಂಬುದು ನಾವೆಲ್ಲರೂ ಪಡೆದುಕೊಂಡಿದ್ದೇವೆ. ಆತನನ್ನು ಪವಿತ್ರ ದೀಕ್ಷಾಸ್ನಾನ ಹೊಂದಿಕೊಂಡು ನಾವೆಲ್ಲರೂ ಸಹ ಆತನ ಮಕ್ಕಳಾಗಿರುವಂಥದ್ದು ನಮಗೆ ಸಿಕ್ಕಿರುವಂಥ ರಕ್ಷಣೆಯ ಭಾಗ್ಯವಾಗಿದೆ. ಅದೇ ರೀತಿಯಲ್ಲಿ ಆ ಭಾಗ್ಯವನ್ನು ಇತರರಿಗೆ ನಾವು ತಿಳಿಯಪಡಿಸುವಂಥದ್ದು ನಮ್ಮ ಕಾರ್ಯವಾಗಿದೆ. ಯಾಕಂದರೆ ದೇವರ ಕಾರ್ಯವನ್ನು ನಾವು ಮಾಡುವವರಾಗಿ ಜೀವನ ಮಾಡಬೇಕು. ಪ್ರಿಯರೇ, ನಾವು ನಮ್ಮ ಕುಟುಂಬ ರಕ್ಷಣೆ ಹೊಂದಿದರೆ ಮಾತ್ರ ಸಾಲದು. ನಮ್ಮೊಟ್ಟಿಗೆ ಜೀವನ ಮಾಡುವಂಥ ಪ್ರತಿಯೊಬ್ಬ ಮನುಷ್ಯರು ಸಹ ದೇವರ ವಾಕ್ಯಗಳನ್ನು ತಿಳಿದುಕೊಂಡು ದೇವರ ರಕ್ಷಣೆಯಲ್ಲಿ ಬರುವಂಥದ್ದು ನಾವು ದೇವರಿಗೋಸ್ಕರ ಮಾಡುವಂಥ ಕಾರ್ಯವಾಗಿದೆ. ಪ್ರಿಯರೇ, ಯಾಕಂದರೆ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಸಹ ಹೇಳುವಂಥದ್ದು ಸಜೀವವಾದ ವಾಕ್ಯಗಳನ್ನು ನೀವು ಸಾರಬೇಕು ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಇತರರಿಗೆ ಸಹ ದೇವರ ವಾಕ್ಯಗಳನ್ನು ತಿಳಿಸುವರಾಗಿರಬೇಕು. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ತಿಳಿಸುವಾಗ ಯಾವುದೇ ರೀತಿಯಲ್ಲಿ ಗುಣಗುಟ್ಟುವಿಕೆ ಇರಬಾರದು, ದೋಷವಿರಬಾರದು, ವಿವಾದಗಳು ಇರಬಾರದು, ಚಂಚಲತೆ ಇರಬಾರದು. ಯಾಕಂದರೆ ನಾವು ಮಾಡುವಂಥದ್ದು ದೇವರಿಗೋಸ್ಕರ ಒಂದು ಕಾರ್ಯವಾಗಿದೆ. ದೇವರ ಕಾರ್ಯವನ್ನು ಮಾಡುವಾಗ ನಾವು ಮಾಡುವಂಥದ್ದು ದೇವರ ಬಳಿಗೆ ಇತರರನ್ನು ಕರೆದುಕೊಂಡು ಬರುವಂಥ ಒಂದು ಸೇವೆಯಾಗಿದೆ. ಪ್ರಿಯರೇ, ಆ ಕಾರ್ಯವನ್ನು ಮಾಡೋದಾದರೆ ದೇವರು ನಮಗೆ ದೇವರ ಮಕ್ಕಳಾಗುವಂಥ ಸೌಭಾಗ್ಯವನ್ನು ದೇವರು ನಮಗೆ ನೀಡುವನಾಗಿರ್ತಾನೆ. ಪ್ರಿಯರೇ, ಅದೇ ರೀತಿಯಲ್ಲಿ 19ರಿಂದ 30 ವಾಕ್ಯಗಳನ್ನು ನೋಡುವಾಗ ಪೌಲನು ತಿಮೋಥೆಯನು ಮತ್ತು ಎಪ್ರಿತ್ಯೋಲನೆಂಬುದಾಗಿರುವಂಥ 2 ವ್ಯಕ್ತಿಗಳನ್ನು ಸೇವೆಗೋಸ್ಕರ ಕಳಿಸಲ್ಪಡ್ತಾನೆ. ಆ ಸೇವೆಯ ಭಾಗದಲ್ಲಿ ನೋಡುವಾಗ ಇವರಿಬ್ಬರು ಸಹ ತುಂಬ ಕಷ್ಟಪಟ್ಟು ಆ ಕಷ್ಟದ ಗಳಿಗೆಗಳನ್ನು ಕಳೆದು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಸೇವೆಯು ಅಷ್ಟೊಂದು ಸುಲಭವಾಗಿ ಇವರಿಗೆ ತೋರಿ ಬರಲಿಲ್ಲ. ಪ್ರಿಯರೇ, ಅಂಥ ಒಂದು ಸಮಯದಲ್ಲಿ ಇವರು ಸೇವೆಗೋಸ್ಕರ ತನ್ನ ಸ್ವಂತ ಕಾರ್ಯಗಳನ್ನು ಬಿಟ್ಟು ದೇವರ ಕಾರ್ಯಗಳಲ್ಲಿ ಇವರು ತೊಡಗಿಸ್ಕೊಂಡ್ರು. ಪ್ರಿಯರೇ, ಇವತ್ತು ಸ್ವಕಾರ್ಯದಲ್ಲಿ ಯಾರು ಮಾಡ್ತಾರೋ ಅವರಲ್ಲಿ ಹಣದಾಸೆ ಇರುತ್ತೆ, ಅಹಂಕಾರ ಇರುತ್ತೆ, ಈ ಲೋಕದ ಆಸೆಗಳು ಅವನಲ್ಲಿರುತ್ತೆ. ಯಾರು ದೇವರ ಕಾರ್ಯಗಳನ್ನು ಮಾಡ್ತಾರೋ ಅವರು ನಿಜವಾದಂಥ ಒಂದು ಸೇವೆ ಮಾಡಿದಾಗ. ಪ್ರಿಯರೇ, ಆದ್ದರಿಂದ ತಿಮೋಥೆಯನು ಮತ್ತು ಎಪ್ರಿತ್ಯೋಲನೆಂಬುದಾಗಿರುವಂಥ 2 ವ್ಯಕ್ತಿಗಳು ತುಂಬ ಕಷ್ಟಪಟ್ಟು ಸೇವೆಯನ್ನು ದೇವರ ವಾಕ್ಯಗಳನ್ನು ಫಿಲಿಪ್ಪಿ ಸಭೆಯವರಿಗೆ ತಿಳಿಸ್ಲಿಕ್ಕೆ ಕಳಿಸಲ್ಪಟ್ಟರು. ಪ್ರಿಯರೇ, ಅದೇ ರೀತಿಯಲ್ಲಿ ಎಪ್ರಿತ್ಯೋಲನೆಂಬುದಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ನೋಡುವಾಗ ಅವನು ಬಹಳ ಅನಾರೋಗ್ಯದಲ್ಲಿದ್ದನು, ಅವನು ಸಾವಿಗೆ ಹತ್ತಿರದಲ್ಲಿದ್ದನು. ಆದರೂ ಸಹ ದೇವರು ಅವನನ್ನು ಕನಿಕರಿಸಿ ದೇವರು ಅವನಿಗೆ ಆರೋಗ್ಯವನ್ನು ದಯಪಾಲಿಸಿ ಅವನ ದೈಹಿಕ ಬಲವನ್ನು ಹೊಂದಿಕೊಂಡು ದೇವರ ಸೇವೆಗೋಸ್ಕರ ಕಳಿಸಲ್ಪಟ್ಟನು ಎಂಬುದಾಗಿ ಈ ವೇದ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಸಹ ದೇವರು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ, ಆತನು ತನ್ನ ಕೊನೆಯ ದಿನಗಳಲ್ಲಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ನೀವು ಲೋಕದ ಕಡೆಯವರೆಗೆ ನೀವು ದೇವರ ವಾಕ್ಯಗಳನ್ನು ಸಾರಬೇಕು ಎಂಬುದಾಗಿ. ಯಾಕಂದರೆ ಆತನ ಉದ್ದೇಶ, ಆತನ ಚಿತ್ತ ಏನು ಎಂಬುದಾಗಿ ಹೇಳುವಾಗ ಎಲ್ಲರೂ ರಕ್ಷಣೆಯ ಅನುಭವವನ್ನು ಪಡೆದುಕೊಳ್ಬೇಕು, ರಕ್ಷಣೆಯನ್ನು ಹೊಂದಬೇಕು ಎಂಬುದಾಗಿರುವಂಥದ್ದು ಆತನ ಚಿತ್ತವಾಗಿದೆ. ಆ ಒಂದು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಇವತ್ತು ನಮ್ಮಿಂದ ಸಾಧ್ಯವಾಗಬೇಕು. ಪ್ರಿಯರೇ, ಆದ್ದರಿಂದ ಈ ವಾಕ್ಯಗಳನ್ನು ಓದುವಾಗ ನಮಗೆ ತಿಳಿಯಲ್ಪಡುವಂಥದ್ದು 2 ಮುಖ್ಯ ಅಂಶಗಳೆಂದರೆ ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಯಾವುದೇ ರೀತಿಯಲ್ಲಿ ಗುಣಗುಟ್ಟದೆ ವಿವಾದವಿಲ್ಲದೆ ನಾವು ಸಮರ್ಪಿಸಿಕೊಳ್ಬೇಕು. ಪ್ರಿಯರೇ, ಅದೇ ರೀತಿಯಲ್ಲಿ ಸೇವೆಯಲ್ಲಿ ಬರುವಂಥ ಕಷ್ಟಗಳನ್ನು ಜಯಿಸಿಕೊಂಡು ಇತರರಿಗೆ ದೇವರ ವಾಕ್ಯಗಳನ್ನು ಹಂಚಲಿಕ್ಕೆ, ದೇವರ ಪ್ರೀತಿಯನ್ನು ಹಂಚಲಿಕ್ಕೆ ನಾವು ಸಾಧ್ಯವಾಗಬೇಕೆಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸೋನಾಗಿರ್ತೇನೆ. ಆಮೆನ್.